ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಕಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿರುವ ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಡೈಲಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋರಾಗಿದ್ದರೆ ಈ ಎಲ್ಲ ಟ್ರಿಕ್ಸ್ಗಳು ಕೂಡ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಈ ಮೆಸೇಜಸ್ ಏನಿದೆ ಇದು ಕ್ಲಿಕ್ ಮಾಡಿದರೆ ನೀವು ನಾರ್ಮಲಾಗಿ ಏನು ಮಾಡ್ತೀರ ಅಂದರೆ ಯಾರಿಗಾದರೂ ಮೆಸೇಜ್ ಮಾಡಬೇಕಂತಿದ್ರೆ ಈಗ ಹಾಯ್ ಅಂತ ಹಾಕಿ ಸೆಂಡ್ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೊಂದು ನಿಮ್ಮ ಮೆಸೇಜ್ ಡೆಲಿವರ್ ಆದಾಗ ನೋಟಿಫಿಕೇಷನ್ ಬರುತ್ತೆ ಅವರಿಗೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಮೆಸೇಜನ್ನು ಅಲ್ಲೇ ನೋಟಿಫಿಕೇಷನ್ ಮೂಲಕ ರೀಡ್ ಮಾಡಿಕೊಂಡು ಅದಕ್ಕೆ ರಿಪ್ಲೈ ಮಾಡದೆ ಅಲ್ಲೇ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಮೊದಲು ಇಲ್ಲಿ ಸ್ಲ್ಯಾಶ್ ಕ್ಲಿಕ್ ಮಾಡಿದರೆ ಸ್ಲ್ಯಾಶ್ ಅಂತ ಎಂಟರ್ ಮಾಡಿದಾಗ ಇಲ್ಲಿ ಸೈಲೆಂಟ್ ಅಂತ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಹಾಯ್ ಅಂತ ಹಾಕಿ ಸೆಂಡ್ ಮಾಡಿದರೆ ಇವಾಗ ಏನಾಗುತ್ತೆ ಅಂದರೆ ಅವರಿಗೆ ನೀವೊಂದು ಹಾಕೋ ಮೆಸೇಜಿನ ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾಗಿ ಅವರೇನು ಮಾಡಬೇಕಾಗುತ್ತೆ ಅಂದರೆ ನೀವೇನು ಮೆಸೇಜ್ ಮಾಡಿದರೆ ಅಂತ ನೋಡೋದಕ್ಕೆ ಇಲ್ಲಿ ಮೇಲ್ಗಡೆ ಕಾಣುತ್ತಿರೋ ಮೆಸೇಜ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಈಗ ಈ ರೀತಿ ರೀಡ್ ಮಾಡಬೇಕಾಗುತ್ತೆ. ಇದು ಇನ್ಸ್ಟಾಗ್ರಾಮ್ನ ಫಸ್ಟ್ ಟ್ರಿಕ್ಸ್ ಫ್ರೆಂಡ್ಸ್. ಹಾಗಾದರೆ ಸೆಕೆಂಡ್ ಟ್ರಿಕ್ಸ್ ಯಾವುದು ಅಂತ ನೋಡೋದಾದರೆ ನೀವೇನು ಮಾಡಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಏನು ಕಾಣ್ತಿದೆ ಮೂರು ಲೈನ್, ಆ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೀವು ಇಲ್ಲಿ ನೋಡ್ಬೋದು ಡಾಟಾ ಯೂಸೇಜ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತಿದೆ. ಇದರಲ್ಲಿ ಅಪ್ಲೋಡು ಆ್ಯಟ್ ಹೈಯೆಸ್ಟ್ ಕ್ವಾಲಿಟಿ ಅಂತ ಏನಿದೆ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಇದು ಡಿಸೇಬಲ್ ಆಗಿರುತ್ತೆ. ಸೊ ಇದನ್ನ ನೀವೇನು ಮಾಡಬೇಕಂದ್ರೆ ಎನೇಬಲ್ ಮಾಡಬೇಕು. ಇದನ್ನ ಎನೇಬಲ್ ಮಾಡೋದ್ರಿಂದ ಏನು ಯೂಸ್ ಅಂದರೆ ನೀವೇನೊಂದು ಅಪ್ಲೋಡ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಲೋಡ್ ಮಾಡ್ತೀರಾ, ಫೋಟೋಸ್ ಆಗಿರ್ಬೋದು ಅಥವಾ ರೀಲ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಅದೇನಾಗುತ್ತೆ ಅಂದರೆ ಹೈಯರ್ ಕ್ವಾಲಿಟಿಯಲ್ಲಿ ಅದು ಅಪ್ಲೋಡ್ ಆಗುವಂಥದ್ದು. ಇದು ಇನ್ಸ್ಟಾಗ್ರಾಮ್ನ ಎರಡನೇ ಟ್ರಿಕ್ಸ್ ಆಗಿರುತ್ತೆ. ಅದೇ ರೀತಿ ಮೂರನೇ ಟ್ರಿಕ್ಸ್ ನೋಡೋದಾದರೆ ಇಲ್ಲೇ ಮೇಲ್ಗಡೆ ಏನಿರುತ್ತೆ ಅಂದರೆ ಯೂಸ್ ಲೆಸ್ ಡಾಟಾ ಅಂತಿದೆ. ಇದು ಕೂಡ ನಿಮ್ಮಲ್ಲಿ ಡಿಸೇಬಲ್ ಆಗಿರುತ್ತೆ. ಇದನ್ನ ನೀವು ಆನ್ ಮಾಡ್ಕೋಬೇಕು. ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೊಂದು ಏನು ಯೂಸ್ ಅಂದರೆ ನೀವೇನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊತಿರ್ತೀರಾ ಆವಾಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಡಾಟಾ ಏನಾಗಿರುತ್ತೆ ಅದೊಂದು ಲೆಸ್ ಕನ್ಸಂಪ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಾಮೂಲಿ ನೀವು ಯಾವ ಡೈಲಿ ನೋಡ್ತೀರಾ ಇನ್ಸ್ಟಾಗ್ರಾಮ್, ಅದರಲ್ಲಿ ಒಂದು 50% ಡಾಟಾ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಗಿದ್ದರೆ ನೀವು ಯಾವಾಗ ಇದನ್ನು ಆನ್ ಮಾಡ್ಕೋತೀರಾ ಆವತ್ತಿನಿಂದ ನಿಮ್ಮೊಂದು ಡಾಟಾ ಏನಾಗಿರುತ್ತೆ 25% ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದೊಂದು ಈ ಟ್ರಿಕ್ಸ್ನ ಯೂಸ್ ಅಂತ ಹೇಳ್ಬೋದು. ಇನ್ನು ಇನ್ಸ್ಟಾಗ್ರಾಮ್ನ ಮೂರನೇ ಸೆಟ್ಟಿಂಗ್ಗೆ ಬರೋದಾದರೆ ನಿಮ್ಮ ಬ್ಯಾಕ್ ಬಂದು ಇಲ್ಲಿ ಏನು ಕಾಣ್ತಿದೆ ಮೂರು ಲೈನ್ ಅದು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೇಸ್ ಅಂತಿದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತಿದೆ. ಇದು ಕೂಡ ನಿಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಆಫ್ ಆಗಿರುತ್ತೆ. ಇದನ್ನ ಕೂಡ ಆನ್ ಮಾಡ್ಕೊಳ್ಬೇಕು. ಇದನ್ನು ಆನ್ ಮಾಡೋದ್ರಲ್ಲಿ ಏನು ನಿಮಗೆ ಯೂಸ್ ಅಂದರೆ ನೀವೇನು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ ಇರ್ತೀರ, ಯಾವಾಗ ಇನ್ಸ್ಟಾಗ್ರಾಮೆಲ್ಲ ಯೂಸ್ ಮಾಡ್ತಿರ್ತೀರ ಆವಾಗ ನಿಮ್ಮೊಂದು ಪ್ರೊಫೈಲಲ್ಲಿ ಏನಿರುತ್ತೆ ಅಂದರೆ ಒಂದು ಗ್ರೀನ್ ಮಾರ್ಕ್ ಬಂದಿರುತ್ತೆ. ಅದು ಏನಂದರೆ ನೀವು ಆನ್ಲೈನಲ್ಲಿ ಇದ್ದೀರ ಅಂತ ಶೋ ಆಗ್ತಿರುತ್ತೆ. ಸೊ ಇದನ್ನು ಆನ್ ಮಾಡೋದ್ರಿಂದ ಆ ಒಂದು ಗ್ರೀನ್ ಮಾರ್ಕ್ ಏನಿದೆ ಅದು ಶೋ ಆಗ್ತಿರಲ್ಲ. ಸೊ ನೀವು ಯಾವಾಗ ಬೇಕಾದರೂ ಆನ್ಲೈನ್ ಬಂದು ಹೋಗ್ಬೋದು, ಯಾವಾಗ ಬೇಕಾದರೂ ಆಫ್ಲೈನ್ ಹೋಗ್ಬೋದು. ಇದು ಇನ್ಸ್ಟಾಗ್ರಾಮ್ನ ಮೂರನೇ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು. ಇನ್ನು ಇನ್ಸ್ಟಾಗ್ರಾಮ್ನ ನಾಲ್ಕನೇ ಸೀಕ್ರೆಟ್ ಟ್ರಿಕ್ಸ್ಗೆ ಬಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಯುವರ್ ಆ್ಯಕ್ಟಿವಿಟಿ ಅಂತ ಏನು ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವಿಲ್ಲಿ ಏನನ್ನು ನೋಡ್ಬೋದು ಅಂದರೆ ನೀವು ಇದುವರೆಗೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದರಿಂದ ಇದುವರೆಗೂ ಯಾವುದೆಲ್ಲ ರೀಲ್ಸಿಗೆ ಅಥವಾ ಯಾವುದೆಲ್ಲ ಪೋಸ್ಟಿಗೆ ನೀವು ಲೈಕ್ ಕೊಟ್ಟಿದ್ದೀರಾ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿ ಯಾವುದೆಲ್ಲ ಪೋಸ್ಟಿಗೆ ಕಮೆಂಟ್ ಹಾಕಿದ್ದೀರಾ ಅನ್ನೋದನ್ನು ಕೂಡ ಇದನ್ನು ನೋಡ್ಬೋದು. ಇದು ಇನ್ಸ್ಟಾಗ್ರಾಮ್ನ ಕೊನೆಯ ಸೀಕ್ರೆಟ್ ಟ್ರಿಕ್ಸ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ಫಾರ್ಮೇಷನೊಂದಿಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಕಾಣ್ತೀನಿ. ಬಾಯ್.